ಪ್ರಯತ್ನ ನಿಷ್ಠೆಯಿಂದ ಮಾಡಿದ್ರೆ ಸೋಲುವ ಸಮಯದಲ್ಲೂ ಗೆಲ್ಲುವ ಭರವಸೆ ಇರುತ್ತೆ. ಅಧಿಕಾರಕ್ಕಾಗಿ ಅವಶ್ಯಕವಾಗಿ ಹೋರಾಡಬೇಕು, ಆದರೆ ಯಾವುದರ ಮೇಲೆ ಅಧಿಕಾರ ಇಲ್ವೋ ಅದರ ಮೇಲೆ ಮೋಹ ಇರಬಾರದು. ಮುಖದಲ್ಲಿ ನಗು, ಹೃದಯದಲ್ಲಿ ಪ್ರೀತಿ, ಬಾಯಿಂದ ಸತ್ಯ ವಚನ, ಕೈಗಳಿಂದ ದಾನ ಧರ್ಮ ಇದೆ ಶ್ರೇಷ್ಠ ಜೀವನ ಶೈಲಿಯಾಗಿದೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸು. ನಿಮ್ಮಲ್ಲಿರುವುದು ಕೊಟ್ಟು ನೋಡಿ, ನಿಮ್ಮಂಥ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ. ಕೊಟ್ಟಿರುವುದನ್ನು ಕೇಳಿ ನೋಡಿ, ನಿಮ್ಮಂಥ ದುಷ್ಟ ವ್ಯಕ್ತಿ ಯಾರೂ ಇಲ್ಲ. ಇದು ಇವತ್ತಿನ ವಾಸ್ತವ. ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತೆ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಿ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನು ಕೊಂಡು ಹೋಗುತ್ತಾನೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ. ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೆ ನ್ಯಾಯ ನೀಡುವನು. ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ? ಯಾರಿಗಾಗಿಯೂ ಯಾಕೆ ಹೆದರುತ್ತೀರಿ? ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತೆ ಅಥವಾ ಸಾಯುತ್ತೆ, ಅಷ್ಟೇ ಅಲ್ಲವೇ? ನೀನು ಗುರಿ ತಲುಪಲು ಯಾರೂ ಸಹಾಯ ಮಾಡೋದಿಲ್ಲ, ಆದರೆ ನೀನು ಗುರಿ ತಲುಪಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡ್ರೆ ಯಾರ ಸಹಾಯವೂ ಬೇಕಿಲ್ಲ. ನಿರಾಸೆಯ ಬದುಕು ಎಂದು ಕೊರಗಬಾರದು, ಎಲ್ಲ ಕಷ್ಟಗಳು ನಮಗೇ ಎಂದು ಭಾವಿಸಬಾರದು, ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಬಾರದು. ಯಾಕೆಂದರೆ ನಮಗಿಂತಲೂ ಉತ್ತಮರು ಇದ್ದಾರೆ, ಹಾಗೂ ನಮಗಿಂತಲೂ ಕಷ್ಟದಲ್ಲಿದ್ದವರು ಇದ್ದಾರೆ, ಕಷ್ಟದಲ್ಲಿರುವವರು ಇದ್ದಾರೆ. ಎಲ್ಲ ಸಮಯದಲ್ಲೂ ಮನುಷ್ಯನಾಗಿದ್ರೆ ಸಾಕು. ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾಗಿದ್ರೂ ಅವರಿಂದ ದೂರವಿರಿ. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ರೂ ಪರವಾಗಿಲ್ಲ, ಅವರನ್ನು ಗೌರವಿಸಿ. ನಂಬಿಕಸ್ಥರಿಂದ ಮೋಸ ಹೋದೆವು ಎಂದು ಪ್ರಾಮಾಣಿಕರು ಚಿಂತಿಸಬೇಕಾಗಿಲ್ಲ, ಯಾಕೆಂದರೆ ಇತಿಹಾಸದಲ್ಲಿ ಉಳಿದಿರುವವರು ಪ್ರಾಮಾಣಿಕರೇ ಹೊರತು ಮೋಸಗಾರರಲ್ಲ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ದುಃಖ ಶಿಕ್ಷೆಯಲ್ಲ, ಶಿಕ್ಷಣ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆಯೇ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖಗಳನ್ನು ಕೊಡುತ್ತಾನೆ. ಇದು ಶಿಕ್ಷೆಯಲ್ಲ, ಶಿಕ್ಷಣ. ದುಡಿದು ತಿನ್ನುವ ಸಮಯದಲ್ಲಿ ಕುಳಿತು ತಿಂದರೆ, ಕುಳಿತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗುತ್ತೆ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ನಮ್ಮ ಬಹಳ ದೊಡ್ಡ ವೈರಿ ಎಂದರೆ ಅಹಂಕಾರ. ಅದು ಸದಾ ನಮ್ಮ ಸ್ನೇಹಿತರಂತೆ ತೋರಿಸಿಕೊಳ್ಳುತ್ತೆ, ಆದರೆ ನಮ್ಮ ವಿರುದ್ಧವೇ ಕೆಲಸ ಮಾಡುತ್ತಿರುತ್ತೆ. ನಮ್ಮೊಳಗಿರುವ ಅಹಂಕಾರವನ್ನು ಕಂಡಾಗಲೆಲ್ಲ ಅದನ್ನು ಹತ್ತಿಕ್ಕುವ, ದಮನ ಮಾಡುವ ಕೆಲಸವನ್ನು ಮಾಡುತ್ತಲೇ ಇರಬೇಕು. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತೆ. ಜಗತ್ತಿನ ಅತಿ ದೊಡ್ಡ ಗುರು ಎಂದರೆ ಅದು ಸಮಯ, ಯಾಕೆಂದರೆ ಅದು ಎಲ್ಲವನ್ನು ಕಲಿಸುತ್ತೆ. ನಮಗೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ನಾವು ಸುಖವಾಗಿದ್ದಾಗ ಯಾರಿಗಾದ್ರೂ ಸಹಾಯ ಮಾಡಿದ್ದೀವಾ ಅಂತ. ಹಾಗೇನಾದ್ರೂ 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುವುದೇ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ಕಠಿಣವಾಗಿರುವ ಕಬ್ಬಿಣವನ್ನು ಬೆಂಕಿ ಕರಗಿಸುತ್ತೆ, ಹಾಗೆಯೇ ಭಗವಂತನ ನೆನಪು ಬೆಂಕಿಗಿಂತಲೂ ತೀಕ್ಷ್ಣವಾದುದು. ಅದು ಜನ್ಮ ಜನ್ಮಾಂತರದ ಪಾಪವನ್ನು ಕರಗಿಸಿಬಿಡುತ್ತೆ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಾ ಇದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ. ನಿಮಗೆ ಏನು ನೋವುಂಟು ಮಾಡುತ್ತದೆಯೋ ಅದರಿಂದ ಮುಂದುವರೆಯಿರಿ, ಆದರೆ ಅದು ನಿಮಗೆ ಕಲಿಸಿದ್ದನ್ನು ಎಂದಿಗೂ ಮರೆಯಬೇಡಿ. ನೀವು ಕಷ್ಟಪಡುತ್ತಿರುವ ಕಾರಣ ನೀವು ಸೋಲುತ್ತಿದ್ದೀರಿ ಎಂದರ್ಥವಲ್ಲ. ಪ್ರತಿ ದೊಡ್ಡ ಯಶಸ್ಸಿಗೆ ಅಲ್ಲಿಗೆ ಹೋಗಲು ಕೆಲವು ರೀತಿಯ ಯೋಗ್ಯ ಹೋರಾಟದ ಅಗತ್ಯವಿದೆ. ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತೆ. ತಾಳ್ಮೆಯಿಂದಿರಿ ಮತ್ತು ಧನಾತ್ಮಕವಾಗಿರಿ. ಎಲ್ಲವೂ ಸುಲಭವಾಗುವುದು ಬಹುಶಃ ತಕ್ಷಣವೇ ಅಲ್ಲ, ಆದರೆ ಅಂತಿಮವಾಗಿಯೂ ಅದು ಆಗುತ್ತೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ.
ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿ. ಯಾಕೆಂದ್ರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ. ವ್ಯಕ್ತಿಯನ್ನು ಕಳೆದುಕೊಂಡರೆ 4 ದಿನ ನೋವಾಗುತ್ತೆ, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಜೀವನ ಪೂರ್ತಿ ನೋವಾಗುತ್ತೆ. ಇಲ್ಲವೆಂದು ಕೊರಗುವುದು ಬೇಡ, ಇದೆ ಎಂದು ಮೆರೆದಾಡುವುದು ಬೇಡ, ಶ್ರೀಹರಿಯನ್ನು ಮರೆಯುವುದು ಬೇಡ, ಮರೆತು ಮರಗುವುದು ಬೇಡ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ. ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಮುಖ್ಯ. ಅದು ವ್ಯಕ್ತಿಯಾದರೂ ವಸ್ತುವಾದರೂ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ. ಮರೆಯಲಾಗದಂಥ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂಥ ವ್ಯಕ್ತಿಗಳನ್ನು ಮರೆತು ಬಿಡಿ. ಕಾಲಕ್ಕೆ ತಕ್ಕಂತೆ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವ ವ್ಯಕ್ತಿಯನ್ನು ನಂಬಬೇಡಿ. ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರಿರಬಹುದು, ಆದರೆ ವಾಸ್ತವದಲ್ಲಿ ಯಾರ ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವ ತುಂಬಿರುತ್ತೋ ಅವರೇ ದೊಡ್ಡವರು. ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿ ಇಡಿ. ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈಗಿನ ಕಾಲದಲ್ಲಿ ಶಿಕ್ಷೆಯಾಗುವುದು ಕೆಟ್ಟತನಕ್ಕಲ್ಲ, ಅತಿಯಾದ ಒಳ್ಳೆತನಕ್ಕೆ. ಯಾರಿಗೂ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ರೇನೆ ದೀಪ, ಹಾಗೆಯೇ ನಾವು ಚೆನ್ನಾಗಿದ್ರೇನೆ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳು. ಸ್ವರ್ಗದ ಕನಸನ್ನು ಬಿಟ್ಟು ಬಿಡು, ನರಕದ ಭಯವನ್ನು ಬಿಟ್ಟು ಬಿಡು. ಯಾರಿಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು. ಆದರೆ ಇಷ್ಟನ್ನೇ ನೆನಪಿಟ್ಟುಕೋ, ಯಾರ ಮನಸ್ಸನ್ನು ನೋಯಿಸಬೇಡ, ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ. ಉಳಿದೆಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ, ಪದವಿ ಇದ್ದವನು ದೊಡ್ಡವನಲ್ಲ, ಹಣವಿದ್ದವನೂ ದೊಡ್ಡವನಲ್ಲ. ಯಾರು ಕಷ್ಟದ ಸಮಯದಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ಹೆಗಲಿಗೆ ಹೆಗಲು ಕೊಡುವನೋ ಅವನೇ ದೊಡ್ಡವನು. ತಾಳ್ಮೆಯಿಂದ ಇರು, ಸರಿಯಾದ ಸಮಯಕ್ಕೆ ಪ್ರತಿಯೊಂದನ್ನು ಪಡೆದುಕೊಳ್ಳುತ್ತೀಯಾ. ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗಲೇ ಕೇಳಬೇಕೇ ಹೊರತು ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದ ಸಂದರ್ಭದಲ್ಲ. ನಿಂದಿಸು, ಒಬ್ಬರನ್ನು ಎಷ್ಟು ಬೇಕಾದರೂ ನಿಂದಿಸು, ಸತ್ಯವನ್ನು ತಿಳಿದು ನಿಂದಿಸು. ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ರೆ, ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ. ಎಷ್ಟು ತಿಳಿದವನಾದರೂ ತನ್ನ ಸಂಸ್ಕಾರಕ್ಕೆ ತಕ್ಕಂತೆಯೇ ನಡೆದುಕೊಳ್ಳಬೇಕು. ಸಂಸ್ಕಾರವಂತನಿಗೆ ಜಗತ್ತಿನಲ್ಲಿ ಮನ್ನಣೆಯೇ ಹೆಚ್ಚು. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರುತ್ತಾನೆ. ಪ್ರಪಂಚದಲ್ಲಿ ತಪ್ಪು ಮಾಡಿ ತಪ್ಪಿತಸ್ಥರಾದವರಿಗಿಂತ ತಪ್ಪನ್ನೇ ಮಾಡದೆ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತವರೇ ತುಂಬ ಜನ. ವಾದಿಸಿ ಫಲವಿಲ್ಲ ಎಂದು ತಿಳಿದಾಗ ಮೌನವಾಗಿರುವುದು ಒಳಿತು. ಯಾಕೆಂದ್ರೆ ನಮ್ಮ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರ ನೀಡುವುದು. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿ. ಯಾಕೆಂದ್ರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ.